ಸಿನಿಮಾಗಿರುವಾಗ ನಾವೆಲ್ಲ ಬಂದು ನಾವು ಇಲ್ಲಿ ಇದರಲ್ಲಿ ಪಾಲ್ಗೊಂಡಿದ್ವಿ. ಇವಾಗ ಸದ್ಯಕ್ಕೆ ಈ ಕೆಲವು ಒಂದು ವರ್ಷ ಅಂತ ಹೇಳ್ಬೋದು ಅಲ್ಲಿವರೆಗೂ ನನಗೆ ಬೇರೆ ಯಾವುದೋ ಇದರಲ್ಲಿ ನನಗೆ ಬರೋಕ್ಕಾಗಲಿಲ್ಲ. ಆದರೆ ಇವತ್ತು ಇಲ್ಲ ಒಂದು ಸಂದರ್ಭ ನನಗೆ ಸಿಕ್ತು ಅಂತ ಹೇಳಿದ್ರೆ ನನಗೆ ಭಾಳ ಖುಷಿ ಆಯಿತು. ಮತ್ತು ನಾಳೆ ನನಗೆ ಕೂಡ ಬರ್ತಾ ಇದೆ. ಎಲ್ಲರೂ ನನ್ನ ಸ್ವಾಗತಿಸಿದ ನೋಡಿದ್ರೆ ಅವರುಗಳು ನನ್ನನ್ನು ಮರೆಯಲಿಲ್ಲ. ಸೊ ಅದು ಒಂದು ಸಂತೋಷ. ಸೊ ಭಾಳ ಖುಷಿ ಆಯಿತು. ಮುಂದುವರಿಸಿ. ಈಗಾಗಲೇ ಕೆಲವು ಪತ್ರಿಕಾ ಮಿತ್ರರು ಇತರ ಸ್ನೇಹಿತರಿಗೆ ನನ್ನ ಪರಿಚಯ ಇರುತ್ತೆ. ಈ ಹಿಂದೆ ನಾನು ಮಾವಡಿಗಾಗಿ ಅಂತ ಒಂದು ಸೂಪರ್ ಸಿನಿಮಾನ ಡೈರೆಕ್ಟ್ ಮಾಡಿದ್ದೆ. ನನ್ನ ಆಶೀರ್ವದಿಸಿ ಬೆಳೆಸಿದ್ರಿ. ಪ್ರೇಮಾಂತರ ಅಂತ ಸಿನಿಮಾ ಮಾಡಿದೆ. ಅತಿ ಶೀಘ್ರದಲ್ಲಿ ಅದು ಕೂಡ ರಿಲೀಸ್ ಆಗ್ತಾ ಇದೆ. ನನ್ನ ಒಂದು ಕಿರು ಪರಿಚಯ ಇಷ್ಟಪಡ್ತೀನಿ. ನನ್ನ ಕೂಡ ಸ್ವಲ್ಪ ಸುಮ್ಮನೆ ಪಡೆ ಅಂತ ನನಗೆ ಈ ಹಿಂದೆ ತ್ರೀ ಸ್ಟಾರ್ ಪಿಕ್ಚರ್ ಸರು ಯೋಗರಾಜ್ ಭಟ್ರು, ಟಿ.ಎಸ್. ನಾಗಪಡ, ಪಿ.ಜೆ. ಶೆಟ್ಟಿ, ಶಿವಮಣಿ, ಎಸ್. ನಾರಾಯಣ ಈ ಎಲ್ಲ ನಿರ್ದೇಶಕರಲ್ಲಿ ನಾನು ಕೋಡಿಯಾಗಿ ಕೆಲಸ ಮಾಡಿದ್ದೀನಿ. ಸುಮಾರು ಸಿನಿಮಾಗಳು ನಾವೆಲ್ಲ ಹೊರಪಡಿಸಿ ಭೇಟಿಯಾಗಿದ್ದೆ. ಆ ನಿಟ್ಟಿನಲ್ಲಿ ಸುಮಾರು ವರ್ಷದಿಂದ ಒಂದು ತಲೆ ಯೋಚನೆ ಒಂದು ಸಿನಿಮಾ ಪ್ರೊಡಕ್ಷನ್ ಮಾಡಬೇಕು ಅಂತ. ಹಾಗಾಗಿ ಈ ಪ್ರಯತ್ನ ಫಲನೇ ಜನ್ಮದಾತೆ. ಈ ಜನ್ಮದಾತೆ ಸಿನಿಮಾ SSHDS ಫಿಲ್ಮ್ ಕಂಪನಿ ಬ್ಯಾನರ್ನಲ್ಲಿ ಪ್ರೊಡಕ್ಷನ್ ಮಾಡಿದ್ದೀವಿ. ಇದು ಈಗಾಗಲೇ ಮತ್ತು ಈ ಸಿನಿಮಾದಲ್ಲಿ ಸುಮಾರು ಜನ ಕಲಾವಿದರು ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಮೂಗ್ಸುರೇಶ್ ಸರ್ ಆ್ಯಕ್ಟ್ ಮಾಡಿದ್ದಾರೆ. ಅಪೂರ್ವ, ಶ್ರೀ ಮೇಡಮ್ ಇಲ್ಲೇ ಇದ್ದಾರೆ. ಪೂರ್ಣಿಮಾ, ಹಾಗೆ ನಾನು ಆ್ಯಕ್ಟ್ ಮಾಡಿದ್ದೀನಿ. ರಾಜ್ಕುಮಾರಿ ಅಂತ, ವಿಶಾಲಾಕ್ಷಿ ಅಂತ ಸುಮಾರು ಕಲಾವಿದರು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಇದು ಮೈಸೂರು ಮತ್ತು ಬೆಂಗಳೂರು ಮತ್ತು ತುಮಕೂರು ಕೆಲವು ಭಾಗಗಳನ್ನು ಚಿತ್ರೀಕರಣ ಮಾಡಿದ್ದೀವಿ ನಾವು. ಇನ್ನು ಟೆಕ್ನಿಕಲ್ ಹೇಳೋದಾದರೆ ಮಾಮೂಲಿ ಜೊತೆ ಸಿನಿಮಾ ಏನು ತಂತ್ರಜ್ಞಾನ ಬಳಸಿ ಒಂದು ಸಣ್ಣದೇನೋ ಒಂದು ಬೇರೆ ರೀತಿಯಲ್ಲಿ ತಾಂತ್ರಿಕವಾಗಿ ಏನೋ ಒಂದು ಪ್ರಯೋಗ ಮಾಡಿದ್ದೀವಿ. ಸಿನಿಮಾ ನೋಡಿದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಮತ್ತು ಹೆಚ್ಚಿನ ಪ್ರತಿನಿಧಿಗಳು ತಾವು ದಯವಿಟ್ಟು ಕೇಳ್ಬೋದು. ನಮಸ್ಕಾರಗಳು. ಮುಖ್ಯವಾಗಿ ಈ ಚಿತ್ರದ ನಿರ್ಮಾಪಕರಿಗೂ, ನಿರ್ದೇಶಕರಿಗೂ ಹಾಗೂ ರೈಟರಿಗೂ, ಕಲಾವಿದರಿಗೂ ನನ್ನ ನಮಸ್ಕಾರಗಳು. ಮತ್ತು ಈ ಚಿತ್ರದನ್ನು ಒಂದು ರೀತಿಯಲ್ಲಿ ಎಲ್ಲ ಕಡೆ ಪಸರಿಸಲಿಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಬಹಳ ಮುಖ್ಯ ಈ ಸಂದರ್ಭದಲ್ಲಿ ಅಂತ ನಾನು ಹೇಳೋಕ್ಕೆ ಭಾಳ ಇಷ್ಟಪಡ್ತೀನಿ. ಏಕೆಂದರೆ ಮಾಧ್ಯಮಗಳು ಏನಾದರೂ ನಮ್ಮ ಚಿತ್ರವನ್ನಾಗಲಿ ಇನ್ನೊಂದು ವಿಷಯನಾಗಲಿ ಪಬ್ಲಿಕ್ಕಿಗೆ ತಿಳಿಸಲಿಲ್ಲ ಅಂತಂದು ಹೇಳಿದರೆ ಅದು ಖಂಡಿತವಾಗ್ಲೂ ಎಲ್ಲ ಕಡೆ ಪಸರಿಸೋಕ್ಕೆ ಸಾಧ್ಯವಾಗಲ್ಲ ಅಂತಂದು ನಾನು ಹೇಳೋಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ನಮಸ್ಕಾರಗಳನ್ನು ಮಾಡುತ್ತಾ, ಈ ಚಿತ್ರದಲ್ಲಿ ನಾನೊಬ್ಬ ಕಲಾವಿದನಾಗಿ ಜನ್ಮದಾತೆ ಎರಡೇ ಬಗ್ಗೆ ಹೇಳೋದಂದರೆ ತಾಯಿಗಿಂತ ಸಮಾನ ಆಗಲಿಲ್ಲ. ಅಂದರೆ ತಂದೆ ಬೇಕಾದ್ರೆ ಎಲ್ಲರೂ ಬಿಡ್ಬೋದು, ತಾಯಿ ಜನ್ಮ ಕೊಟ್ಟೋಳೆ ಅನ್ಬಿಟ್ಟಿರಲ್ಲ. ನಾನು ಕಥೆ ಪೂರ್ತಿ ಹೇಳಿಬಿಟ್ರೆ ಸಿನಿಮಾನ ಕಷ್ಟ ಆಗ್ಬಿಡುತ್ತೆ. ನೀವೆಲ್ಲ ಅರ್ಥ ಮಾಡ್ಬಿಡ್ತೀವಿ. ಕಥೆ ಪೂರ್ತಿ ಹೇಳೋಲ್ಲ, ಜಿಸ್ಟ್ ಮಾತ್ರ ಹೇಳ್ತೀನಿ. ಒಂದು ಸಂಸಾರ ಅವನು ತುಂಬ ಹುಡುಕಾಗಿರ್ತಾನೆ. 4 ಜನ ಹೆಣ್ಮಕ್ಳು ಆಗೋದ್ರು ಅಂತ ಹೇಳ್ಬಿಟ್ಟು ಭಾಳ ಬೇಜಾರಿದೆ. ಆ ಸಂಸಾರಕ್ಕೆ ಅವನು ಮಾರಕನಾಗ್ಬಿಡ್ತಾನೆ. ಇದೇ ಕಥೆ. ಮತ್ತು ಹೇಗೆ ಅವರು ಸಂತೋಷವಾದಂಥ ಕುಟುಂಬವನ್ನು ಕಟ್ಕೊಂಡ್ರು ಅಂತಕ್ಕಂಥದ್ದು ಈ ಸಿನಿಮಾದ ತಿಳಿದು ಜನ್ಮದಾತೆ. ಇನ್ನು ಕೆಲವು ವಿಚಾರಗಳನ್ನು ನಮ್ಮ ನಿರ್ಮಾಪಕರು ತಮ್ಮ ಮುಂದೆ ಹೇಳ್ತಾರೆ, ತಾವು ಕೇಳಿಸ್ಕೋಬೇಕು ಅಂತ ನನ್ನ ಭಿನ್ನ. ನಾನು ಈ ಸಿನಿಮಾದಲ್ಲಿ ಸಂಕಲನಕಾರ ಕೆಲಸ ಮಾಡ್ತೇನೆ. ರವೀಂದ್ರ ಕಣಗಾಲ ಸರ್ ಅಂತ ಹಿರಿಯ ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ದು ಒಂದು ಒಳ್ಳೆಯ ಅನುಭವ ಆಯಿತು. ಹಾಗೂ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಂಥ ಸುನಿಲ್ ಅವ್ರಿಗೂ ನಾನು ಈ ಕಡೆಯಿಂದ ಧನ್ಯವಾದಗಳು. ಸಿನಿಮಾ ಚೆನ್ನಾಗಿ ಬಂದಿದೆ. ಒಂದು ಸಿನಿಮಾಗೆ ಹೇಗೆ ಒಂದು ಕುಟುಂಬ ಸಿನಿಮಾನ ರೂಪಿಸಬೇಕು ಅನ್ನೋದನ್ನು ರವೀಂದ್ರ ಕಣಗಾಲ ಸರ್ ಅದ್ಭುತವಾಗಿ ಮಾಡಿದ್ದಾರೆ. ಅವ್ರ ಜೊತೆ ಈ ಕೆಲಸ ಮಾಡಿದ್ದು ನನಗೂ ಖುಷಿ ಇದೆ. ಸೊ ಇದನ್ನು ನೋಡಿ ಹಾರೈಸಿ ನಮಗೆ ಆಶೀರ್ವದಿಸಿ. ಅವರು ನೀವೊಂದು ಕ್ಯಾರೆಕ್ಟ್ರು ಮಾಡಬೇಕಮ್ಮ ಅಂತ ನನಗೆ ಅವಾಗ ಹೇಳಿದರು.
ಆಯಿತು ಸರ್ ಮಾಡ್ತೀನಿ ಅಂತ ಹೇಳಿ ಎಲ್ಲೋ ಇದ್ದೋಳನ್ನ ಕರ್ಕೊಂಡು ನಮಗೆ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಅವರಿಗೆ ಆಯುಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ದೇವರನ್ನು ಕೇಳ್ಕೊಳ್ತೀನಿ ನಾನು. ಯಾಕಂದರೆ ನಿಮಗೆ ಅಜ್ಜಿ ಪಾತ್ರಕ್ಕೆ ಇವರು ಅತ್ತೆ ಕ್ಯಾರೆಕ್ಟರ್ಗೆ ಎಲ್ಲದಕ್ಕೂ ಚೆನ್ನಾಗಿ ಹೊಂದಿದೆ ಅಂತ ಅಂದ್ಬಿಟ್ಟು ಕರ್ಕೊಂಡ್ಬಂದು ನನಗೆ ಅಮ್ಮ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಅವರಿಗೆ ಈ ಜನ್ಮದಾತ ಅನ್ನೋ ಪಿಕ್ಚರ್ ಓಡಲಿ ಚೆನ್ನಾಗಿ ಅಂದ್ಬಿಟ್ಟು ದೇವರನ್ನು ನಾನು ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.